ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಸೆ ಮಾಡ್ಕೊಂಡು 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್. ಫ್ರೆಂಡ್, ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ 1 BHK ಫ್ಲ್ಯಾಟ್. ಫ್ರೆಂಡ್, ಇದು ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಫ್ರೆಂಡ್, ಇದು ದಾಸರಳ್ಳಿ ಕ್ಷೇತ್ರದಲ್ಲಿ ಸೆಟ್ಟಿಹಳ್ಳಿ ಅಂತ ಒಂದು ಸಿಟಿ ಸೆಂಟ್ರಲ್ಲಿ ರೆಡಿ ಆಗಿರುವಂತಹ 1 BHK ಫ್ಲ್ಯಾಟ್. ಫ್ರೆಂಡ್, ಇದು BBMP ಲಿಮಿಟ್ಸಲ್ಲಿ ಸೇರುವಂತಹ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರೋದು ಮತ್ತು ರಾಜ್ಯ ಸರ್ಕಾರ. ಫ್ರೆಂಡ್, ಇದು ನಿಮಗೆ ಆಲೇ ಒಂದು 3 ಸರಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು 4ನೇ ಸರಿ ನಿಮಗೆ ಬರ್ತಾಯಿದ್ದೀನಿ. ಫ್ರೆಂಡ್ ನೋಡಿ, ಈಗ 1 BHK ಫ್ಲ್ಯಾಟು ಗ್ರೌಂಡ್ ಫ್ಲೋರ್ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ಇಲ್ಲಿ ಪ್ರತಿಯೊಂದು ಬ್ಲಾಕ್ಗಳಿಗೆ ಟೈಲ್ಸ್ ಹಾಕಿದ್ದಾರೆ. ಅಂದರೆ ಇದು ಎ ಬ್ಲಾಕು. ಫ್ರೆಂಡ್, ಇದು AB ಅಂತ ಏನಿಲ್ಲ, ಒಂದೇ ಬ್ಲಾಕು ಎ ಬ್ಲಾಕು. ಫ್ರೆಂಡ್, ಪ್ರತಿಯೊಂದು ಬ್ಲಾಕ್ಗಳಲ್ಲಿ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ. ಫ್ರೆಂಡ್, ಇನ್ನು ಸ್ವಲ್ಪ ಇಲ್ಲಿ ಹಾಕಬೇಕಾಗುತ್ತೆ. ನೂರ 26 ಬ್ಲಾಕ್ಗಳು ನಿರ್ಮಾಣ ಆಗ್ತವೆ. ಫ್ರೆಂಡ್, ಫ್ಲೋರ್ ಮನೆಗಳು ಇನ್ನು ಈ ಲೈನಲ್ಲಿ ಸದ್ಯಕ್ಕೆ ಇನ್ನೂ ಸ್ವಲ್ಪ ಕೆಲಸ ಆಗಬೇಕು. ಸುತ್ತ ರಸ್ತೆಗೆ ಒಂದು ಲೆವೆಲ್ ಮಾಡಿದ್ದಾರೆ ಮಣ್ಣು. ಸದ್ಯಕ್ಕೆ ಇಲ್ಲಿ ಸಾಧಾರಣವಾಗಿ ಕೆಲಸ ನಡೀತೈತೆ, ಅಷ್ಟು ಚುರುಕಾಗಿ ಏನು ನಡೀತಾ ಇಲ್ಲ. ಫ್ರೆಂಡ್, ಸದ್ಯಕ್ಕೆ ಮೋಲ್ಡಿಂಗ್ ಸ್ವಲ್ಪ ಕೆಲಸ ನಡೀತಾ ಇದೆ. ಫ್ರೆಂಡ್, ಇದು ಗ್ರೌಂಡ್ ಫ್ಲೋರು ಹಾಲು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಸಾಕಷ್ಟು ಐಟಮ್ಗಳು ಇಟ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಜನ ಸರ್ ನಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಯಾವಾಗ ನಡೆಯುತ್ತೆ ಅಂತ ಕೇಳ್ತಾರೆ. ಖಂಡಿತವಾಗಿ ಅದು ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ನಡೆದಾಗ ಖಂಡಿತವಾಗಿ ನಿಮಗೆ ಫೋನ್ ಬರುತ್ತೆ. ನಿಮ್ಮ ಮೊಬೈಲ್ಗಳಿಗೆ ಫೋನ್ ಬರುತ್ತೆ, ಹೀಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿದೆ, ನೀವು ಮಾಡಿಸ್ಕೊಳ್ಳಿ ಅಂತ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಎಲ್ಲ ಫ್ಲೋರ್ಗಳಿಗೂ ಟೈಲ್ಸ್ ಹಾಕಿದ್ದಾರೆ. ಸ್ವಲ್ಪ ಒಳಗಡೆ ಪೇಂಟ್ ಹೊಡೆದಿದ್ದಾರೆ. ಇನ್ನು ಕಿಟಕಿ ಡೋರ್ಗಳು ಅಷ್ಟೇನು ಹಾಕಿಲ್ಲ. ಫ್ರಂಟ್ ಸದ್ಯಕ್ಕೆ ಈಗ ಎಲ್ಲ ಐಟಮ್ಗಳೆಲ್ಲ ಬಂದಿದ್ದಾವೆ. ಬಾಗಿಲುಗಳಾಗಿರ್ಬೋದು ಮತ್ತು ಪೇಂಟಿಂಗ್ ಆಗಿರ್ಬೋದು, ಎಲ್ಲ ಐಟಮ್ಸ್ಗಳೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಇಕ್ಕಿದ್ದಾರೆ. ಫ್ರೆಂಡ್, ಹಾಗಾದರೆ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ಗೆ ನೋಡಿ, ಇಲ್ಲೂ ಸಹ ಟೈಲ್ಸ್ ಹಾಕಿದ್ದಾರೆ. ಫ್ರೆಂಡ್, ಇದು BBMP ಲಿಮಿಟಲ್ಲಿ ಬರುವಂತಹ ಒಂದು 1 BHK ಫ್ಲ್ಯಾಟು ದಾಸರಳ್ಳಿ. ಜೊತೆಲಿ BBMP ಲೇಔಟು ಸಿಟಿ ಹತ್ರ ಸೆಂಟ್ರು ಇರುವಂತಹ ಜಾಗ. ದಾಸರಳ್ಳಿ ಸೇರುವಂತಹ ಒಂದು BBMP ಲಿಮಿಟ್ ಸಿಟಿಯಲ್ಲಿ. ಫ್ರೆಂಡ್, ಇಲ್ಲಿ ಫ್ಲ್ಯಾಟ್ ಖಾಲಿ ಇದ್ದಾವೆ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಇಲ್ಲಿ ಫ್ಲ್ಯಾಟು ಇಲ್ಲಿ ಯಾವುದೂ ಖಾಲಿ ತೋರಿಸ್ತಾ ಇಲ್ಲ ಸದ್ಯಕ್ಕೆ. ಇಲ್ಲಿ ಆನ್ಲೈನಲ್ಲಿ ಎಲ್ಲ ಫಿಲಪ್ ಆಗಿದ್ದಾವೆ. BBMP ಲಿಮಿಟ್ಸ್ ಅಲ್ವ ಇದು, ಹಾಗಾಗಿ ನೋಡಿ. ಎಲ್ಲ ಒಳಗಡೆ ಟೈಲ್ಸ್ ಹಾಕಿದ್ದಾರೆ ಖಂಡಿತವಾಗಿ. ಹಾಗೆ ನೆಕ್ಸ್ಟ್ ನಾವು ನೋಡೋಣ. ಇಳಿತಾ ಇದ್ದೀನಿ. ನೆಕ್ಸ್ಟು ಬ್ಲ್ಯಾಕಲ್ಲಿ ನಾವು ಹೋಗೋಣ. ಇಲ್ಲಿ ಯಾವ ಥರ ಟೈಲ್ಸ್ ಹಾಕಿದ್ದಾರೆ ಇಲ್ವೋ ತಗೊಂಬಂದರೆ. ರಸ್ತೆ ಕಾಮಗಾರಿಕೆಗೆ ಸದ್ಯಕ್ಕೆ ಮಣ್ಣೊಂದು ಲೆವೆಲ್ ಮಾಡಿದ್ದಾರೆ, ಗಾಡಿ ಓಡಾಡೋಂಗೆ ಅಷ್ಟೇ. ಬನ್ನಿ, ಈ ನೆಕ್ಸ್ಟ್ ಬ್ಲ್ಯಾಕಲ್ಲಿ ಬರ್ತಾಯಿದ್ದೀವಿ. ಫ್ರೆಂಡ್, ಬ್ಲ್ಯಾಕಲ್ಲಿ A ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲೂ ಸಹ ಗ್ರೌಂಡ್ ಫ್ಲೋರಲ್ಲಿ ಐಟಮ್ಸ್ಗಳೆಲ್ಲ ಇಕ್ಕಿದ್ದಾರೆ. ಟೈಲ್ಸ್ ಮಾತ್ರ ಎಲ್ಲ ಕಡೆ ಹಾಕಿದ್ದಾರೆ ಫ್ರೆಂಡ್.
ನೋಡಿ G+3 ಹಂತದಲ್ಲೂ ಜಾಸ್ತಿ ಕೆಲಸಗಳು ನಡೀತಾ ಇದ್ದಾವೆ. ಅದೇ ಥರ ಎಕ್ಸ್ಪೋರ್ಟಿಂಗ್ ಕೆಲಸಗಳು ಇಲ್ಲಿ ಸಾಧಾರಣವಾಗಿ ಕೆಲಸ ನಡೀತಿದೆ. G+3 ಸುಮಾರು ಕಡೆ ಎಲ್ಲ ಕೆಲಸ ನಡೀತಾ ಇದೆ. ಇಲ್ಲೂ ಸಹ ಸಿಟಿಯಲ್ಲಿ ಅಷ್ಟು ಕೆಲಸ ನಡೀತಾ ಇಲ್ಲ, ಬಟ್ ಎಲ್ಲೋ ಕಡೆ ಮೋಲ್ಡ್ ಆಗ್ತಾಯಿದ್ದಾರೆ. ಸದ್ಯಕ್ಕಂತೂ ಸ್ವಲ್ಪನಾದರೂ ಕೆಲಸ ನಡೀತಾ ಇದೆ ಸಿಟಿಗಳಲ್ಲಿ. ನೋಡಿ, ಇದು ಏನು ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ 1 BHK ಫ್ಲ್ಯಾಟ್ ನಿಮಗೆ ನಾನು ತೋರಿಸ್ತಾ ಇರೋದು. ರಸ್ತೆ ಇದು ಅಬ್ಬಿಗೆರೆ ಹೋಗುವಂಥ ಒಂದು ರಸ್ತೆ. ಸುತ್ತಮುತ್ತ ಲಕ್ಷ್ಮೀಪುರ ಆಗಿರ್ಬೋದು, ಈತ ಗಂಗಮ್ಮ ಸರ್ಕಲ್ಲು, BL ಸರ್ಕಲ್ಲು ಸಮೀಪದಲ್ಲಿರುವಂತಹ ಒಂದು ಸಿಟಿಯಲ್ಲಿ ಪೇಂಟ್ ಸಹ ಅರ್ಧ ಬ್ಲ್ಯಾಕ್ ಹೊಡೆದಿದೆ, ಒಳಗಡೆ ಆಗಿದೆ. ಫ್ರೆಂಡ್ ಆ ಕಡೆ ನಾವು ನೋಡೋದಾದರೆ ಇನ್ನೂ ಆ ಸೈಡ್ ಇನ್ನೂ ಕಟ್ಟಬೇಕು. ಸದ್ಯಕ್ಕೆ ಅದು ಏನೋ ಒಂಚೂರು ನಿಮಗೆ ಝೂಮ್ ಮಾಡಿ ತೋರಿಸಿದ್ನಲ್ಲ, ಅಷ್ಟೇ ರೆಡಿಯಾಗಿರೋದು. ಅಲ್ಲಿಗೆ ನಾನೇನೋ ಹೋಗೋಲ್ಲ, ಯಾಕೆಂದರೆ ಅಲ್ಲಿ ಇನ್ನೂ ಒಳಗಡೆ ಯಾವುದೇ ಥರ ಒಟ್ಟಾಗಿಲ್ಲ. ಟೈಲ್ಸ್ಗೆ ಆಗಿದ್ರೆ, ಪೇಂಟಿಗೆ ಆಗಿದ್ರೆ, ಈ ಬ್ಲ್ಯಾಕ್ ಥರ ಅಲ್ಲಾಗಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ವಿಸಿಟ್ ಮಾಡಿಲ್ಲ ಫ್ರೆಂಡ್. ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಮೋಲ್ಡಿಂಗ್ ಕೆಲಸ ನಡೀತಾ ಇದೆ. ಸದ್ಯದಲ್ಲಿ ರೆಡಿಯಾಗಿ ಆಗ್ತಾ ಇರುವಂತಹ 1 BHK ಫ್ಲ್ಯಾಟ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ. 1 BHK ಫ್ಲ್ಯಾಟ್ ಇನ್ನು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸುಮಾರು 1 BHK ಫ್ಲ್ಯಾಟ್ನಲ್ಲಿ ಗೃಹ ಪ್ರವೇಶ ಮಾಡ್ಕೊತಾ ಇದ್ದಾರೆ. ವಾರ ಸುಮಾರು ಕಡೆ ಗೃಹ ಪ್ರವೇಶಗಳು ನಡೀತಾ ಇದ್ದಾವೆ. ಫ್ರೆಂಡ್, ನಿಮಗೆ ಸಾಕಷ್ಟು ವೀಡಿಯೋಗಳು ಅದ್ರ ಬಗ್ಗೆ ಹಾಕಿದ್ದೀನಿ. ಸದ್ಯಕ್ಕೆ ವಸತಿ ಸಚಿವರು ಜಮೀರ್ ಅಹಮದ್ ಅವರು ತಿಳಿಸಿದ್ದಾರೆ 26 ಎಂಡಿಂಗ್ಗಳಿಗೆ ನಾವೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಕಾದು ನೋಡಬೇಕು ಸರ್ಕಾರ ಏನು ತಿಳಿಸಿತ್ತು ಮಾಡಿಕೊಡ್ದೈತೆ ಅನ್ನೋಂಥ. ಸದ್ಯಕ್ಕೆ ಈಗ ಅವರು ಹೇಳಿದ ಪ್ರಕಾರ 26 ಒಳಗಡೆ ನಾವು ಎಲ್ಲ 1 ಲಕ್ಷ ವಸತಿ ಯೋಜನೆಯಡಿಯೂ ಕಂಪ್ಲೀಟ್ ಮಾಡಿ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.